ಏನಾಗಲ್ಲ ವೈದೇಹಿ, ಏನೂ ಆಗಲ್ಲ. ನಮ್ಮ ಮಗುನ ಯಾವ ಶಾಪನು ಏನು ಮಾಡೋಕ್ಕಾಗಲ್ಲ. ನೀನು ಈ ಮನೆಗೆ ವಾರಸ್ದಾರನ್ ಕೊಡ್ತಾ ಇದೀಯಾ, ನಮ್ಮ ಮುಂದಿನ ತಲೆಮಾರನ್ನ ಬೆಳೆಸ್ತಾ ಇದೀಯಾ. ಆದ್ರೆ ಹೇಗೆ ಬಾವ? ಶಾಪ ಮರ್ತು ಹೋಗು. ನೀನು ಆ ಶಾಪನ ಮರ್ತು ಹೋಗು. ಇಲ್ಲಿವರೆಗೂ ಶಾಪ ಪರಿಹಾರನೇ ಆಗಿರಲಿಲ್ಲ. ಈ ಸಲ ಕೂಡ ಆಗೋ ಪರಿಸ್ಥಿತಿ ಇರಲಿಲ್ಲ. ಆದ್ರೆ ಆಯ್ತಲ್ವಾ, ಈಗ ಈ ಶಾಪ ಕೂಡ ವಿಮೋಚನೆ ಆಗತ್ತೆ. ನಿನ್ನ ಹೊಟ್ಟೆಲ್ ಬೆಳೀತಾ ಇರೋ ನಮ್ಮ ಮಗು ನಮ್ಮ ಪ್ರೀತಿಯ ಪ್ರತಿರೂಪ ವೈದೇಹಿ. ಯಾವ ಶಾಪ ಕೂಡ ನಮ್ಮ ಮಗುನ ಏನೂ ಮಾಡೋಕ್ಕಾಗಲ್ಲ. ನಮ್ಮ ಪ್ರೀತಿ ಎಷ್ಟೋ ಕಷ್ಟಗಳನ್ನ ದಾಟ್ಕೊಂಡು ಬಂದಿದೆ. ಈ ಶಾಪನು ಕೂಡ ಗೆದ್ದು ಬರುತ್ತೆ. ಅದು ಬಾವ, ನಿನ್ ಮಾತೆ ನಿಜ ಆದ್ರೆ ನನಗಿಂತ ಸಂತೋಷ ಪಡೋಂಥವ್ರು ಯಾರೂ ಇರೋದಿಲ್ಲ. ಒಂದು ವೇಳೆ ಆ ಶಾಪ ಏನಾದ್ರೂ ಇದ್ರು ಅದು ನನ್ನನ್ನು ಬಲಿ ತಗೊಂಡ್ರೂ ಪರವಾಗಿಲ್ಲ ಬಾವ. ನಾನು ವಾರಸ್ದಾರನ್ ಕೊಡ್ಬೇಕು, ನಮ್ ವಂಶ ಮುಂದುವರಿಬೇಕು. ಹೇ, ಯಾರಿಗೂ ಏನು ಆಗಲ್ಲ ವೈದೇಹಿ. ಆ ದೇವ್ರು ಯಾವತ್ತೂ ಒಳ್ಳೇದೇ ಮಾಡ್ತಾನೆ. ನೀನು ಹೆದರ್ಕೋಬೇಡ, ಓಕೆ? ನಮ್ಮ ಮಗುಗೆ ನೀನೇ ಧೈರ್ಯ ಹೇಳಬೇಕು. ಯಾರಿಗೂ ಏನೂ ಆಗಲ್ಲ. ಆ ಪರಮೇಶ್ವರ ಎಲ್ರಿಗೂ ಒಳ್ಳೇದೇ ಮಾಡ್ತಾನೆ. ಈಗ ಈ ಶಾಪನು ವಿಮೋಚನೆ ಆಗುತ್ತೆ. ಆ ವೈದೇಹಿ ಬದುಕಿರೋದೇ ದೊಡ್ಡ ಪ್ರಾಬ್ಲಮ್ ಅನ್ಕೊಂಡಿದ್ದೆ. ಈಗ ಮಗು ಬೇರೆ ಆಗ್ತಿದೆ. ಗಂಡು ಮಗು ಆದರೆ ಈ ವಾಲಿಗೆ ಇಲ್ಲೇನು ಸಿಗೋದಿಲ್ಲ. ಇನ್ನು ಸ್ವಲ್ಪ ದಿನದಲ್ಲಿ ಈ ಮನೇಲಿ ನಂಗೆ ಜಾಗ ಇರುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಏನು ಯೋಚನೆ ಮಾಡ್ತಾ ಇದೆಯಾ? ನನ್ನ ಬಗ್ಗೆ ಮಾತ್ರ ನಾನು ಹೇಳಿಲ್ಲ, ನಿನ್ನನ್ನು ದೃಷ್ಟಿಲಿಟ್ಕೊಂಡು ಹೇಳಿದೆ. ನಾಳೆ ನಿಂದು ಕೂಡ ಅದೇ ಪರಿಸ್ಥಿತಿ. ಇಬ್ರು ಯಾವುದಾದ್ರೂ ಆಶ್ರಮ ನೋಡ್ಕೋಬೇಕು. ಹುಚ್ಚಾಗಿ ಮಾತಾಡಿದ್ರೆ ಹಲ್ಲುದ್ರಿಸ್ಬಿಡ್ತೀನಿ. ನಿಜ ಹೇಳಿದ್ರೆ ಸೀರಿಯಸ್ ಆಗ್ತಿದೆಯಲ್ಲ. ಸರಿಯಾಗಿ ಒಂದ್ಸಲಿ ಯೋಚನೆ ಮಾಡು. ನಿನಗೆ ಮತ್ತೆ ಲಕ್ಕಿಗೆ ಮಕ್ಕಳಾಗಲ್ಲ. ವೈದೇಹಿಗೆ ಮಕ್ಕಳಾದ್ರೆ ವಾರಸತ್ವನೂ ಅವ್ರದ್ದೇ, ಮನೆಯವ್ರ ಮೇಲೆ ಅಧಿಕಾರನೂ ಅವ್ರದ್ದೇ. ಹೊಟ್ಟೆಲ್ ಮಗು ಬೆಳೀತಾ ಇದೆ ಅಂತ ಗೊತ್ತಾಗಿದ ತಕ್ಷಣ ಗಾಬರಿ ಮಾಡ್ಕೊಂಡಿದ್ದಾರೆ. ಆ ದೇವಾಂಶ್ಗೂ ಅಖಿಲಂಗೂ ಮದುವೆ ಆಗ್ಬೋದು, ನಾನು ರಾಜ್ಯಾಧಿಪತಿ ಆಗ್ತೀನಿ ಅನ್ನೋ ಕನ್ಸಿಟ್ಕೊಂಡಿದ್ದೆ. ಅದು ಕೂಡ ಆಗಲಿಲ್ಲ. ಅಕ್ಷಯ ಪಾತ್ರ ನನ್ನ ಕೈ ಸೇರುತ್ತೆ ಅನ್ಕೊಂಡ್ರೆ ಅದೂ ಸಿಗ್ಲಿಲ್ಲ ನನಗೆ. ಇಲ್ಲಿವರೆಗೂ ಅಷ್ಟೋ ಇಷ್ಟೋ ಉಳಿದಿದ್ದ ಗೌರವ ಮತ್ತೆ ಬೆಲೆ ಕಳ್ಕೊತೀನೇನೋ ಅನಿಸ್ತಿದೆ. ವೈದೇಹಿ ಗರ್ಭದಲ್ಲಿ ಉಸಿರಾಡ್ತಿರೋ ಪಿಂಡ ನಮ್ಮ ಉಸಿರನ್ನ ನಿಲ್ಸುತ್ತೆ ಅನ್ಸುತ್ತೆ. ಏಯ್, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ನನಗ್ ಸಹಾಯ ಮಾಡ್ತೀನಿ ಅಂತ ಅಂದಿದ್ದಕ್ಕೆ ಸರಿ ಅಂದೆ, ಆದ್ರೆ ನನ್ ಸುತ್ತಮುತ್ತ ಓಡಾಡ್ಕೊಂಡು ಕದ್ದು ಕದ್ದು ಕೇಳಿಸ್ಕೊಂತಿದ್ಯಾ? ಇಲ್ಲ, ನಾನೇನು ಕೇಳಿಸ್ಕೊಂಡಿಲ್ಲ. ನಿಂತ್ಕೋ. ಇಲ್ಲಿ ಕೇಳಿಸ್ಕೊಂಡಿದ್ ಯಾರಿಗಾದ್ರೂ ಹೇಳಿದ್ರೆ ನಿನ್ನನ್ನು ನಾನು ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ ಮುದ್ಕಿ. ಇಲ್ಲಪ್ಪ, ನಾನು ಯಾರಿಗೂ ಹೇಳೋದಿಲ್ಲ. ಇಷ್ಟಕ್ಕೂ ನಾನೇನು ಕೇಳಿಸ್ಕೊಂಡಿಲ್ಲಪ್ಪ. ಏಯ್, ನಿಂತ್ಕೋ. ಚಂಚಲ,
ಹೌದು, ಚಂಚಲನೆ. ವೇಷ ಬದಲಾಯಿಸಿ ಮುದುಕಿ ತರ ಬಂದಿದ್ದಾಳೆ. ನೀನ್ ಬಂದಿದ್ದ ದಿನನೇ ನಿನ್ ಮೇಲೆ ನನಗೆ ಅನುಮಾನ ಬಂದಿತ್ತು. ದುಡ್ಡು ಕೊಟ್ರೆ ಬೇಡ ಅಂತ 2 ಹೊತ್ತು ಊಟ ಕೊಟ್ರೆ ಸಾಕು ಅನ್ನೋರು ಈ ಕಾಲದಲ್ಲಿ ಎಲ್ಲಿ ಸಿಗ್ತಾರೆ ಹೇಳು? ಆದ್ರೆ ನೀನ್ ಕೂಡ ಯೋಚಿಸಿರ್ಲಿಲ್ಲ ಏನ್ ವೇಷ ಇದು, ಏನ್ ಮಾಡ್ಬೇಕು ಅಂತ ಈ ವಿಷಯದಲ್ಲಿ ಬಂದಿದ್ಯಾ? ನಮ್ಮ ಉದ್ದೇಶ ಬೇರೆ ಆದ್ರೂ ನಮ್ಮ ಮನೆಯವ್ರ ಮೇಲಿರೋ ಅಭಿಪ್ರಾಯ ಮಾತ್ರ ಒಂದೇ. ಅದು ಅಲ್ಲದೆ ನಿನ್ ಕಂಡ್ರೆ ನನ್ಗ್ಯಾಕೆ ಭಯ? ನಿಜ ಹೇಳ್ತೀನಿ ಕೇಳು. ಸೇಡ್ ತೀರ್ಸ್ಕೋಬೇಕು ಅಂತಾನೆ ಕೆಲಸದೊಳಗೆ ಬಂದಿದ್ದೀನಿ. ಏನು ಸೇಡ್ ತೀರ್ಸ್ಕೊಳಕ್ ಬಂದಿದ್ಯಾ? ಅಂದ್ರೆ ಪಾಯಸದಲ್ಲಿ ವಿಷ ಹಾಕಿದ್ದು ಅಪ್ಪಿತಪ್ಪಿ ನೀನಲ್ಲ ಅಲ್ವಾ? ಯಾಕೆ ಸುಮ್ಮನೆ ಇದೆಯಾ? ನೀನೇ ವಿಷ ಬೆರೆಸಿ ಸಿಕ್ಕಾಕೋಬೋದು ಅಂತ ಕೆಲ್ಸದೋಳ ಮೇಲೆ ಹಾಕಿ ಆಚೆ ಕಳಿಸಿಲ್ಲ ತಾನೆ? ಸೇಡ್ ತೀರ್ಸ್ಕೊಳಕ್ ಬಂದಿದ್ದೀನಿ ಅಂತ ಇಷ್ಟು ಓಪನ್ ಆಗಿ ಹೇಳ್ತಾ ಇದ್ರು, ನೀನೇನು ಹಿಂಗ್ ಪ್ರಶ್ನೆ ಕೇಳ್ತಾ ಇದೀಯಾ? ಖಂಡಿತವಾಗ್ಲೂ ಅದು ಇವಳು ಕೆಲಸನೇ. ಅಂದ್ರೆ ವೈದೇಹಿ ಆ ಪಾಯಸ ಚೆಲ್ಲಿ ಬೇರೆ ಪಾಯಸ ಮಾಡಿದ್ದಕ್ಕೆ ಸರಿ ಹೋಯ್ತು. ಇಲ್ಲಂದಿದ್ರೆ ಆ ಪಾಯಸ ತಿಂದು ನಾವು ಸಾಯ್ತಿದ್ವಿ. ಅಯ್ಯಪ್ಪ, ಹೌದು, ಸ್ವಲ್ಪದ್ರಲ್ಲೇ ತಪ್ಪಿಸ್ಕೊಂಡ್ವಿ. ಎಂತ ಕೆಲಸ ಮಾಡಿದೆ ಚಂಚಲ. ನಮ್ಮನೆಗೆ ಬಂದು ನಮ್ಮನ್ನೇ ಸಾಯಿಸೋದಕ್ ನೋಡ್ತ್ಯಾ? ನೋಡಿ ಆಚೆಗೆ. ಇನ್ನೊಂದು ಕ್ಷಣನೂ ಇಲ್ಲಿದ್ರೆ ನಿನ್ನ ಸಾಯಿಸೇ ಬಿಡ್ತೀನಿ. ಎಲ್ಲಿ ಕಳಿಸ್ತೀಯ ಊರ್ಮಿಳಾ? ನನ್ ಗುಟ್ಟು ನಿನಗ್ ಗೊತ್ತಿದ್ರೆ ನಿನ್ ಗುಟ್ಟು ನನಗೂ ಗೊತ್ತು. ಒಬ್ರ ಮೇಲೊಬ್ರು ಹೇಳ್ತಾ ಕೂತ್ಕೊಂಡ್ರೆ ಯಾರಿಗೂ ಲಾಭ ಇಲ್ಲ. ಲಾಭ ಮತ್ತೆ ನಷ್ಟ ದೇವ್ರಿಗೆ ಬಿಡೋಣ. ನೀನ್ ಇಲ್ಲೇ ಇರಕ್ ಬಿಟ್ರೆ ಮತ್ತೆ ಯಾವತ್ತಾದ್ರೂ ಊಟಕ್ಕೆ ವಿಷ ಹಾಕಿ ನಮ್ಮನ್ನ ಸಾಯಿಸ್ತೀಯ. ಊರ್ಮಿಳ, ನಮ್ಮ ಬಗ್ಗೆ ಗೊತ್ತಾದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಆಚೆ ಕಳಿಸ್ತಾರೆ. ಆದ್ರೆ ಇವಳನ್ನ ಏನಾದ್ರೂ ಇಲ್ಲಿ ಎರಕ್ ಬಿಟ್ರೆ ನಮ್ಮನ್ನೇ ದೇವ್ರ ಹತ್ರ ಕಳಿಸ್ತಾಳೆ. ಯಾಕೆ ಆವೇಶ ಪಡ್ತೀಯಾ? ನನ್ ಮಗಳು ವಿಷಯದಲ್ಲಿ ನಡೆದಿದ್ದನ್ನ ಮನ್ಸಲ್ಲಿ ಇಟ್ಕೊಂಡು ಇಡೀ ಕುಟುಂಬನೇ ಮೇಲಕ್ಕೆ ಕಳಿಸ್ಬೇಕು ಅನ್ಕೊಂಡಿದ್ದೆ. ಸ್ವಲ್ಪದ್ರಲ್ಲೇ ಮಿಸ್ ಆಯ್ತು. ಯಾಕೆ ಅಂತ ಯೋಚನೆ ಮಾಡ್ತಾ ಇದ್ರೆ ಇವಾಗ ಅರ್ಥ ಆಯ್ತು. ಸೇಡ್ ತೀರ್ಸ್ಕೋಬೇಕಾಗಿರೋದು ಇಡೀ ಕುಟುಂಬದವ್ರ ಮೇಲಲ್ಲ, ಆ ವೈದೇಹಿ ಮೇಲೆ ಅಂತ ಅರ್ಥ ಆಯ್ತು. ನನ್ ಪ್ರತಿ ಒಂದ್ ಹೆಜ್ಜೆಗೂ ಅಡ್ಡ ಬರ್ತಿರೋದು ಆ ವೈದೇಹಿನೇ. ಅವಳೇನಾದ್ರೂ ಇಲ್ಲ ಅಂದಿದ್ರೆ ನನ್ ಮಗಳು ಈ ಮನೆ ಸೊಸೆ ಆಗ್ತಾ ಇದ್ಲು. ಆದ್ರೆ ನನ್ ಮಗಳು ಎಲ್ಲಿದ್ದಾಳೆ ಅಂತಾನೆ ಗೊತ್ತಿಲ್ಲ. ಆದ್ರೆ ಈಗ ಇವಳು ತಾಯಿ ಆಗ್ತಿದ್ದಾಳೆ. ಈಗ ನಿಮ್ ಗುರಿ ನನ್ ಗುರಿ ಎರಡೂ ಒಂದೇ. ಅದು ಅಲ್ಲದೆ 2 ಕೈಗಳು ಸೇರಿದ್ರೆ ಅನ್ಕೊಂಡಿರೋ ಕೆಲಸ ಸಲೀಸಾಗಿ ಆಗ್ಬಿಡತ್ತೆ. ಯೋಚನೆ ಮಾಡಿ ನೋಡಿ. ನೀವು ಮಾಡದೇ ಇರೋ ಎಷ್ಟೋ ಕೆಲಸಗಳನ್ನ ನಾನ್ ಮಾಡಿದ್ದೀನಿ. ಏನ್ ಮಾಡ್ತೀಯ ಈಗ? ಮಗು ಆದ್ರೆ ನಿಮ್ಗೆ ಜೀವನನೇ ಇರಲ್ಲ ಅಂತ ಭಯ ಪಡ್ತಿದ್ದೀರಲ್ಲ, ಆ ಭಯ ಇಲ್ಲದೆ ಇರೋ ಹಾಗೆ ಮಾಡ್ತೀನಿ. ಅಂದ್ರೆ ಏನ್ ಮಾಡ್ತೀಯ? ವೈದೇಹಿ ಹೊಟ್ಟೆಲ್ ಬೆಳೀತಿರೋ ಮಗು ಹೊಟ್ಟೆಲ್ಲೇ ಕಣ್ಣು ಮುಚ್ಚೋ ಹಾಗೆ ಮಾಡ್ತೀನಿ. ಆ ಕೆಲ್ಸ ನಿನ್ ಕೈಲಾಗತ್ತಾ? ಆಗತ್ತೆ ಅಂತ ತಾನೇ ಹೇಳಿದ್ದು. ಕೆಲ್ಸ ಎಲ್ಲ ಮುಗಿದ್ಮೇಲೆ ಯಾರ ಹೆಸರು ಆಚೆಗೆ ಬರೋ ಹಾಗಿಲ್ಲ. ನಿಮ್ ಹೆಸರು ಆಚೆ ಬರೋಕ್ ಬಿಡಲ್ಲ.
ಆದ್ರೆ ನೀವಿಬ್ರು ನನ್ಗೆ ಸಪೋರ್ಟ್ ಮಾಡ್ಬೇಕು. ನೀ ನಮಗೆ ಹೆಲ್ಪ್ ಮಾಡ್ತೀಯ ಅಂದ್ರೆ ನಾವು ಸಪೋರ್ಟ್ ಮಾಡ್ತೀವಿ. ನೀನೀಗ ಹೇಳಿದ್ದನ್ನು ಮಾಡಿ ತೋರಿಸು. ಹಲೋ, ನಿಮ್ಗೊಂದು ವಿಷಯ ಗೊತ್ತಾ? ನಿಮ್ ಎಲ್ಲರಿಗಿಂತ ನನ್ನ ಮಗು ಇನ್ನೂ ಸುಂದರವಾಗಿರತ್ತೆ. ಏನು ಬೇಜಾರಾಯ್ತಾ? ವೈದೇಹಿ, ಬಾವಾ, ಇಷ್ಟೊತ್ವರೆಗೂ ಎಲ್ಲಿ ಹೋಗಿದ್ದೆ? ಏನೂ ಇಲ್ಲ, ನಿಮ್ ಬಾಯಿ ಕಡೆ. ಕೂತ್ಕೋ. ಏನ್ ಬಾವಾ? ಕೂತ್ಕೋ ಕೂತ್ಕೋ. ನಿನ್ಗೋಸ್ಕರ ಇದನ್ನ ತಗೊಂಡ್ ಬರಕ್ ಹೋಗಿದ್ದೆ. ಏನ್ ಬಾವಾ ಇದು ಹೊಸದಾಗಿ? ನನ್ನ ಪಂಚಪ್ರಾಣಕ್ಕೆ ಮತ್ತೆ ನನ್ನ 6ನೇ ಪ್ರಾಣಕ್ಕೂ ಕೂಡ. ಪಂಚಪ್ರಾಣ ಮತ್ತೆ 6ನೇ ಪ್ರಾಣನ? ಏನ್ ಬಾವಾ ಅದು? ನೀನ್ ನನಗೆ ಪಂಚಪ್ರಾಣ ಆದ್ರೆ ನಮ್ಮ ಮಗು ನನಗೆ 6ನೇ ಪ್ರಾಣ ಅಲ್ವಾ? ಹೂಗಳನ್ನ ನೋಡ್ತಾ ಇದ್ರೆ ಮನ್ಸಿಗೆ ಹಾಯ್ ಅನ್ಸಿ ಪ್ರಶಾಂತವಾಗಿರುತ್ತೆ. ಅದು ತಾಯಿಗೆ ಮತ್ತೆ ಹೊಟ್ಟೆಲಿರೋ ಮಗು ಇಬ್ರು ಆರೋಗ್ಯಕ್ಕೂ ಒಳ್ಳೇದು. ನೀನ್ ಯಾವಾಗ್ಲೂ ಸಂತೋಷವಾಗಿರ್ಬೇಕು ವೈದೇಹಿ. ಆ ಸಂತೋಷನ ಹೆಚ್ಚು ಮಾಡೋದಕ್ಕೋಸ್ಕರ ಈ ರೀತಿ ಪ್ರತಿ ಕ್ಷಣನೂ ಒಂದೊಂದು ಸರ್ಪ್ರೈಸ್ ಕೊಡ್ತೀನಿ. ಇದು ಸರ್ಪ್ರೈಸ್. ಅದೇನು ಬಾವಾ, ಇದು ಕೂಡ ಸರ್ಪ್ರೈಸಾ? ಸರ್ಪ್ರೈಸ್ ಮಾತ್ರ ಅಲ್ಲ, ನಮ್ಮ ಸಂತೋಷ, ನಮ್ಮ ಸಿಹಿ ನೆನಪುಗಳು ಎಲ್ಲ ಇದರಲ್ಲೇ ಇವೆ. ಇಲ್ಲಿ ನೋಡು, ಈ ಪೇಜು ನಮ್ಮ ಮೊದಲ ಇಂಟ್ರಾಕ್ಷನ್. ಈ ಪೇಜಲ್ಲಿ ನಮ್ಮ ಪ್ರೀತಿ ಮತ್ತು ಮದುವೆ. ಇಲ್ಲಿ ನೋಡು, ಈ ಪೇಜಲ್ಲಿ ನೀನಿಲ್ಲ ಅನ್ನೋ ನೋವಲ್ಲಿದ್ದಾಗ ನೀನು ಮತ್ತೆ ನನ್ನ ಜೀವನಕ್ಕೆ ಬಂದು ಕೊಟ್ಟಂತ ಸಂತೋಷ ಇದೆ. ಇಲ್ಲಿ ನೋಡು, ನೀನು ವಾರಸ್ದಾರನ ಕೊಡ್ತಾ ಇದೆಯಾ ಅಂತ ಗೊತ್ತಾದಾಗ ನನಗಾದ ಸಂತೋಷ. ಈ ಮನೆಯವ್ರು ಎಲ್ಲರೂ ಖುಷಿ ಪಟ್ಟ ಕ್ಷಣಗಳು. ಇನ್ನು ಮಿಕ್ಕಿರೋ ಪೇಜ್ಗಳೆಲ್ಲ ನಮ್ಮ ಸಂತೋಷದಿಂದನೇ ತುಂಬ ಹೋಗ್ಬೇಕು. ನಮ್ಮ ಜೀವನ ಒಂದು ಸಿಹಿ ನೆನಪಾಗಿ ಉಳ್ಕೋಬೇಕು ವೈದೇಹಿ. ಇನ್ ಮುಂದೆ ಎಲ್ಲ ಸಂತೋಷನೇ ಅಲ್ವಾ ಬಾವಾ? ಎಂತ ಬೇಜಾರು ಭಯಗಳು ಇರೋದಿಲ್ಲ ಅಲ್ವಾ? ಇರುತ್ತೆ ವೈದೇಹಿ. ನೋವು ಭಯ ಇಲ್ಲದೆ ಇರೋ ಜೀವನನೇ ಇಲ್ಲ. ಆದರೆ ಜೀವನದಲ್ಲಿ ನಾವು ಅದ್ರ ಕಡೆ ಗಮನ ಹರಿಸಬಾರ್ದು. ಕೊಡದೇ ಇರೋದಕ್ಕೆ ಒಂದು ಉದಾಹರಣೆನೇ ಈ ಡೈರಿ. ಬಾವಾ, ಮತ್ತೆ ಶಾಪ? ಮರ್ತ್ಬಿಡು ಅಂತ ಹೇಳಿದ್ನಲ್ಲ ವೈದೇಹಿ. ಆ ಶಾಪದಿಂದ ನಮ್ಮ ಪ್ರೀತಿನೇ ನಮ್ನೆಲ್ಲರನ್ನು ಕಾಪಾಡುತ್ತೆ. ಹೇಳಿದ ಅರ್ಥ ಆಯ್ತು ಅಲ್ವಾ? ವೈದೇಹಿ ಏನ್ ಬೇಕು ಅಂತ ಕೇಳ್ತಾಳೋ ಆ ಕ್ಷಣದಲ್ಲಿ ಅವಳು ಮುಂದೆ ಇರ್ಬೇಕು. ಮಹಾರಾಣಿ ತರ ನೋಡ್ಕೋಬೇಕು. ಸರಿನಮ್ಮ. ಬರೀ ಕೆಲಸದವರ ಅಥವಾ ಮನೆಯವರು ಕೇಳ್ಬೇಕಾ? ಆದ್ರೂ ಎಷ್ಟು ದಿವಸ ನಡೆಯುತ್ತೆ? ಆ ಮಗು ಹೊಟ್ಟೆಲಿರೋರ್ಗೆ ಅಷ್ಟೇ, ಆಮೇಲೆ ನಂದೇ ರಾಜ್ಯಭಾರ. ಅಮ್ಮ ಹೇಳಿದ ಮಾತು ಕೆಲಸದವ್ರಿಗೆ ಮಾತ್ರ ಅನ್ವಯಿಸೋದಿಲ್ಲ, ಮನೆಯಲ್ಲಿರೋರ್ಗೂ ಅನ್ವಯಿಸುತ್ತೆ. ಈಗ ನಾವು ಇಷ್ಟು ಸಂತೋಷವಾಗಿದ್ದೀವಿ ಅಂದ್ರೆ, ಭವಿಷ್ಯದ ಮೇಲೆ ತುಂಬಾ ಆಸೆ ಇಟ್ಕೊಂಡಿದೀವಿ ಅಂದ್ರೆ ಅದಕ್ಕೆ ಕಾರಣ ವೈದೇಹಿನೇ. ಅವಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕಾಗಿರೋ ಜವಾಬ್ದಾರಿ ನಮ್ಮೆಲ್ರ ಮೇಲೂ ಇದೆ. ನೀವಿಷ್ಟೆಲ್ಲ ಹೇಳ್ಬೇಕಮ್ಮವ, ಅದು ನಮಗ್ ಗೊತ್ತಿಲ್ವಾ? ಈಗ ಈ ಕುಟುಂಬಕ್ಕೆ ಎಲ್ಲಾನು ಅವಳೆ. ಅಮ್ಮ,
ಒಂದ್ಸಲ ಗೆಲ್ತೀರಾ? ಯಾಕೋ ಕಂದ? ಏನಿಲ್ಲಮ್ಮ, ನಿಮ್ಮ ಸೊಸೆ ವೈದೇಹಿ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದಾಳಲ್ಲ ಒಂದೇ ಸಮನೆ, ಕನ್ಸಾ ನಿಜಾನ ಅಂತ ತಿಳ್ಕೊಳ್ಳೋಣ ಅಂತ. ನಿನ್ನಲ್ಲಿರೋ ಪ್ರಾಬ್ಲಮ್ ಅದೇ ಲಕ್ಕಿ. ಯಾವಾಗ್ಲೂ ಒಂದೇ ತರ ಇರ್ತಾರ? ಮನುಷ್ಯರು ಬದ್ಲಾಗಲ್ವಾ ಹೇಳು? ಇಷ್ಟಕ್ಕೂ ವೈದೇಹಿ ಇಲ್ಲ ಅಂತಂದ್ರೆ ನಾವೂ ಇಲ್ಲ, ನಮ್ ಕುಟುಂಬನೂ ಇರ್ತಿರ್ಲಿಲ್ಲ. ಶತ್ರು ಕೂಡ ಈಗ ವೈದೇಹಿನ ಇಷ್ಟಪಡ್ತಾರೆ ಗೊತ್ತಾ? ಓರ್ಗಿತ್ತಿ ನಾನಷ್ಟು ಪ್ರೀತಿ ತೋರಿಸ್ಬಾರ್ದ ಹೇಳಿ? ತೋರಿಸ್ಬೇಕಮ್ಮ. ನೀವಿಬ್ರೇನಾದ್ರೂ ಹೊಂದ್ಕೊಂಡು ಹೋದ್ರೆ ನಮ್ಮೆಲ್ರಿಗೂ ಅದೇ ಸಂತೋಷ. ಇದರಲ್ಲಿ ನನ್ನ ಸ್ವಾರ್ಥನೂ ಇದೆ ಅತ್ತೆ. ನನಗೆ ಹೇಗೋ ಅಮ್ಮ ಅಂತ ಕರ್ಸ್ಕೊಳ್ಳೋ ಅದೃಷ್ಟ ಅಂತೂ ಇಲ್ಲ. ವೈದೇಹಿಗೆ ಮಕ್ಳುಡ್ತಾರಲ್ಲ, ಆಗ್ಲಾದ್ರೂ ದೊಡ್ಡಮ್ಮ ಅಂತ ಕರ್ಸ್ಕೊಳ್ಳೋ ಅದೃಷ್ಟ ನನಗೆ ಬರುತ್ತೆ ಅಲ್ವಾ? ಅದಕ್ಕೆ ನಿಮ್ಮೆಲ್ಲರಿಗಿಂತನೂ ಹುಷಾರಾಗಿ ನೋಡ್ಕೊಳ್ಳೋ ಅವಶ್ಯಕತೆ ಮತ್ತೆ ಜವಾಬ್ದಾರಿ ನನ್ನ ಮೇಲೆ ಜಾಸ್ತಿ ಇದೆ. ನಿನಗೆ ಒಳ್ಳೇದಾಗ್ಲಿ. ಎಷ್ಟು ದಿವಸದ ಮೇಲೆ ಒಳ್ಳೆ ಮಾತಾಡಿದ್ಯಾ ನೀನು. ವೈದೇಹಿ ಓರ್ಗಿತ್ತಿ ಥರ ಅಲ್ಲ, ಒಡ ಹುಟ್ಟಿದಳು ಥರ ಮಾತಾಡಿದೆ. ಯಾವ ಮನೆಯಲ್ಲಿ ಓರ್ಗಿತ್ತಿಯವರು ಅಕ್ಕ ತಂಗಿ ಥರ ಇರ್ತಾರೋ ಆ ಮನೆಯಲ್ಲಿ ಸಂತೋಷ ಕೊರತೆನೇ ಇರಲ್ಲ. ನೀವು ಯಾವಾಗಲೂ ಹೀಗೆ ಒಂದಾಗಿರ್ಬೇಕು. ಅಡಿಗೆ ಮಾಡಿದ್ರಾ? ನೋಡ್ಕೊಂಡು ಬರ್ತೀನಿ. ಹೋಗಿ ಚೆಕ್ ಮಾಡ್ಕೊಂಬಾ. ಈಗ ಅವಳು ಊಟ ಮಾಡಿದ್ಮೇಲೆ ಈ ಮನೆಗೆ ವಾರಸ್ತಾರ ಹೇಗ್ ಬರ್ತಾನೋ ನಾನು ನೋಡ್ತೀನಿ. ನೋಡಿದ್ಯಾ, ವೈದೇಹಿಗೆ ಸ್ಪೆಷಲ್ ಅಡಿಗೆ. ಮನೆಗವಳು ಮಹಾರಾಣಿಯಾಗಿದ್ದಾಳೆ ಚಂಚಲ. ಗಾಬರಿ ಆಗ್ಬೇಡ. ಆರೋಗೋಕ್ ಮುಂಚೆ ದೀಪ ಜೋರಾಗಿ ಉರಿಯುತ್ತೆ. ಅವಕಾಶ ಹೇಗ್ ಸಿಗುತ್ತೆ ಅಂತ ಕಾಯ್ತಿದ್ದೆ. ಈ ಥರ ಸಿಕ್ಕಿದೆ. ಈ ಮೊದಲನೇ ಊಟನ ನಾನು ಅವಳು ಕೊನೆ ಊಟ ಆಗೋ ಹಾಗೆ ಹೇಗ್ ಮಾಡ್ತೀನಿ ನೋಡ್ತಾ ಇರೋ. ನಾಲ್ಕು ಹನಿ ಬಿದ್ರೆ ಹೊಟ್ಟೆಲಿರೋ ಮಗು ಸಾಯುತ್ತೆ. ಇನ್ನೊಂದು 4 ಹನಿ ಬಿದ್ರೆ ತಾಯಿ ಕೂಡ ಹೋಗ್ತಾಳೆ. ಏನ್ ಮಾಡ್ಲಿ? ಊರ್ಮಿಳ ಹೇಳ್ದಾಗೆ ಬರೀ ಮಗುನ್ ಮಾತ್ರ ಸಾಯಿಸ್ಲಾ, ಅಥವಾ ಆ ವೈದೇಹಿನೇ ಈ ಭೂಮಿಯಿಂದ ಪಾರ್ಸಲ್ ಮಾಡ್ಬಿಡ್ಲಾ? ನೋಡೋಣ. ನಾಲ್ಕು ಹನಿನ ಇಲ್ಲ ಇನ್ನೊಂದು 4 ಹನಿ ಹಾಕಿ ಇಬ್ಬರನ್ನೂ ಮೇಲಕ್ಕೆ ಕಳಿಸ್ಬಿಡ್ಲಾ? ಹೇಗೂ ಇಡೀ ಕುಟುಂಬನ ಮೇಲ್ ಕಳ್ಸೋಕ್ಕಾಗ್ಲಿಲ್ಲ. ವೈದೇಹಿನಾದ್ರೂ ಮೇಲಕ್ಕೆ ಕಳ್ಸೋಣ. ಇವಳು ಹೋದ್ರೆ ಆಮೇಲೆ ನನ್ನನ್ನು ಯಾರೂ ತಡೆಯೋಕ್ಕಾಗಲ್ಲ. ಕಳಿಸ್ಬಿಡೋಣ ಮೇಲಕ್ಕೆ. ಅಜ್ಜಮ್ಮ, ಅಡಿಗೆ ಎಲ್ಲ ಮುಗಿತಾ? ಮುಗಿತಾ ಇದೆಯಮ್ಮ. ಅಮ್ಮ ಅಮ್ಮ ಅಮ್ಮ, ಒಂದ್ ನಿಮಿಷ. ಏನು? ಈ ತುಪ್ಪನ ಆ ಅನ್ನದಲ್ಲಿ ಸ್ವಲ್ಪ ಹಾಕಿ ಕಲ್ಸಮ್ಮ. ತಾಯಿಗೆ ಮಗುಗೆ ಇಬ್ರಿಗೂ ಒಳ್ಳೇದಾಗುತ್ತೆ. ಸ್ವಲ್ಪ ಕಲ್ಸಮ್ಮ. ಪಾಪ, ವಾರಸ್ದಾರ ಬರ್ತಾನೆ ಅಂತ ತುಂಬಾ ಆಸೆ ಇಟ್ಕೊಂಡಿದ್ದಾರೆ. ಆದ್ರೆ ಇವ್ರು ಆಸೆ ಪಟ್ಟಷ್ಟು ಹೊತ್ತು ಕೂಡ ಆ ಮಗು ಉಳಿಯೋದಿಲ್ಲ. ಅಮ್ಮ, ಇನ್ನೊಂದ್ ಸ್ವಲ್ಪ ಹಾಕಿ ಹಾಕಿ. ವೈದೇಹಿ,
ಯಾವ ಕುಟುಂಬಕ್ಕೋಸ್ಕರ ನನ್ನ ಪ್ರತಿ ಹೆಜ್ಜೆಗೂ ಅಡ್ಡ ಬಂದ್ಯೋ ಆ ಕುಟುಂಬದವ್ರ ಕೈಯಿಂದನೇ ನಿನ್ನನ್ನು ಮೇಲಕ್ಕೆ ಕಳಿಸ್ತಾ ಇದ್ದೀನಿ. ಪ್ರಯಾಣಕ್ಕೆ ಸಿದ್ಧವಾಗಿರೋ.